ನಮಸ್ಕಾರ, ನನ್ನ ಹೆಸರು ಸುಂದ್ರ. ನಾನಿರೋದು ಗಂಡತ್ತೂರು. ನಾನು ಯುವಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 15 ವರ್ಷ ಆಯಿತು ಕೆಲಸ ಮಾಡಿ. ನಮ್ಮ ಫ್ಯಾಮಿಲಿಲಿ 12 ಜನ ಫ್ಯಾಮಿಲಿ ಇದ್ದೀವಿ. ನಾವು ಒಂದೇ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ. ಮೈಸೂರು ಮಹಾರಾಜರಿಗೆ ನಾವು ಕೆಡ್ಡ ಆಪರೇಷನ್ಗೆ ಹೆಲ್ಪ್ ಮಾಡ್ತಾಯಿದ್ವಿ. ಬೇಡ ಜನಕ್ಕೆ ನಾವು ಚಿತ್ರದುರ್ಗ ಕಡೆಯಿಂದ ಬಂದವ್ರು ನಾವಲ್ಲ. ನಾವು ಅಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಮತ್ತು ಹುಲಿಗಳನ್ನ ಹಿಡಿತಾಯಿದ್ರಾಗ ಹುಲಿಗಳನ್ನ ಕವರ್ ಮಾಡಿ ಇಟ್ಕೊಂಡಾಗ ಮೈಸೂರು ಮಹಾರಾಜರ ಕಡೆ ಕಡೆ ಅವರು ಬಂದು ಶೂಟ್ ಮಾಡ್ತಾಯಿದ್ರು. ಶೂಟ್ ಮಾಡಿ ಅದನ್ನು ಸ್ಕಿನ್ಗಳನ್ನು ಗಾಡಿಗಳಿಗೆ ಆ ಥರ ಉಪಯೋಗಿಸ್ತಾಯಿದ್ರು. ಅದಕ್ಕೋಸ್ಕರ ಹೆಲ್ಪ್ ಮಾಡೋಕ್ಕೋಸ್ಕರ ನಮ್ಮನ್ನ ಇಲ್ಲಿ ಅಲ್ಲಿಂದ ಕರ್ಕೊಂಬಂದರು. ಹಾಗೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದಕ್ಕೆ ಮೀನು ಇಟ್ಕೊಂಡು ಮತ್ತು ಅಂಟಿಗೆ ಮಾಡ್ಕೊಂಡು ಹಂಗೆ ಜೀವನ ಮಾಡ್ಕೊಂಡು ಇದ್ವಿ. ಆಮೇಲೆ ಬಂದು ಯುವಲ್ ಬ್ಯಾಂಕ್ ರೆಸಾರ್ಟ್ಗೆ ನಾನು ಸೇರಿದೆ 2009. ಈಗ 15 ವರ್ಷ ಆಯಿತು. ನಾನಿಲ್ಲಿ ಡ್ಯೂಟಿ 8:30 ಬಂದು ಬ್ರೇಕ್ಲಿ ಹೋದ್ಮೇಲೆ ಮನೇಲಿ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ದನ ಮೇಯಿಸೋದು ಅಥವಾ ಹೊಲದಲ್ಲಿ ಜಮೀನು ಕೆಲಸ ಮಾಡ್ತೀನಿ. ಮತ್ತು ಈವ್ನಿಂಗ್ ಮನೆಗೆ ಹೋದಾಗ ಫ್ಯಾಮಿಲಿ ಜೊತೆ ಇರ್ತೀನಿ. ಮತ್ತು ಫ್ಯಾಮಿಲಿ ಜೊತೆ ಆಟ ಆಡೋದು, ಈ ಗೇಮ್ಸ್ ಆ ಥರ ಆಡೋದು ಅದೆಲ್ಲ ಮಾಡ್ತೀನಿ. ನಾನು ಬೋಟ್ ಡ್ರೈವರು ಮತ್ತು ವೆಹಿಕಲ್ ಡ್ರೈವರೇ ಮಾಡ್ತಾಯಿದ್ದೆ. ಈಗ ಈ 3-4 ವರ್ಷದಿಂದ ನಾನು ಸೀನಿಯರ್ ಬೋಟ್ ಡ್ರೈವರಾಗಿ ಇದನ್ನಾಗಿ ಮಾಡ್ತಾಯಿದ್ದೀನಿ. ಬೋಟು ಇಂಜಿನ್ದೆಲ್ಲ ನೋಡ್ಕೊಳ್ತಾ ಇದ್ದೀನಿ. ಬೋಟು ವೆಹಿಕಲೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಕೆಲಸ ಈಗ ಮಾಡ್ತಾಯಿದ್ದೀವಿ, ಒಳ್ಳೆ ಚೆನ್ನಾಗಿದೆ. 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳು ಎಜುಕೇಷನ್ ಕೊಡಿಸ್ಬೇಕು. ನಾವು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಮನಸ್ಸಿನಾಗ ಹುಟ್ಟಬೇಕು, ಚೆನ್ನಾಗಿ ಬದುಕಬೇಕು. ಬೇರೆಯವ್ರು ನೋಡಿ ಈಗ ದೊಡ್ಡವರು ಎಲ್ಲ ಬರ್ತಾರೆ, ಅವ್ರು ನೋಡಿ ಕಲಿತು ಮುಂದೆ ನಾವು ಇನ್ನೂ ಮುಂದೆ ಇದಾಗಬೇಕು, ಇಂಪ್ರೂವ್ ಆಗಬೇಕು ಅಂತ ಮರಿ ಆಸೆ ಇದೆ. ಆಮೇಲೆ ನಮ್ಮ ಮಕ್ಕಳನ್ನ ಎಜುಕೇಷನ್ ಕೊಟ್ಟು ಚೆನ್ನಾಗಿ ನಾವು ಅವರು ಒಳ್ಳೆ ಎಜುಕೇಷನ್ ಕೊಟ್ಟು ಕ್ರಿಕೆಟ್ ಇದ್ರ ಪ್ಲೇಯರು ಅಥವಾ ಏನೋ ಒಂದು ಪೊಲೀಸ್ ಇನ್ಸ್ಪೆಕ್ಟ್ರು ಆ ಥರ ಮಾಡಬೇಕು ಅಂತ ಮಕ್ಕಳು ಭಾರಿ ಇದೆ. ಅದನ್ನ ಆಸೆಯಿಂದ ನಾನು ದುಡಿತಾ ಇದ್ದೀನಿ ಇಲ್ಲಿ ಕಷ್ಟಪಟ್ಟು.